ಹಾಯ್ ಹಲೋ ವೆಲ್ಕಮ್ ಟು ಆರ್ ವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಇವತ್ತೇನು ಜಾಸ್ತಿ ವಿಡಿಯೋ ಏನೂ ಇಲ್ಲ. ಸೊ ನಮ್ಮ ಮನೆಯವರು ಸಂಜೆ ಊಟಕ್ಕೆ ಹೋಗೋಣ ಹೊರಗಡೆ ಅಂತ ಹೇಳಿದರು. ಸೊ ಹಂಗಾಗಿ ರೆಡಿ ಆಗೋಣ ಇವಾಗ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಮರಿದೆ ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ಫ್ರೆಂಡ್ಸ್, ಹೊಸ ಯೂಟ್ಯೂಬರ್ಸ್ಗಳಿಗೆ ಇದೊಂಥರ ಒಂಥರ ಆಗತ್ತಾನೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಈಗ ಯೂಟ್ಯೂಬರ್ಸ್ಗಳೆಲ್ಲ ಹೇಳ್ತಾ ಇರೋದೇನು ಅಂತಂದರೆ 2027 ಬಂದಾದಮೇಲೆ ಸೊ ಹೊಸ ಅಪ್ಡೇಟ್ಗಳು ಬರ್ತವೆ ಅಂತ ಹೇಳಿದ್ದಾರೆ. ಸೊ ಅದೇನು ಅಂತಂದರೆ 4,000 ವಾಚ್ ಅವರ್ ಇದ್ದಿದ್ದು ವ್ಯೂಸ್ ಇರೋದು ಈಗ 8,000 ಆಗಬೇಕು ಅಂತ. ಸೊ ಏನು ಅಂತಂದರೆ ನಾವು ಈಗ ಸ್ಟಾರ್ಟ್ ಮಾಡಿರೋದು. ಸೊ ನಮಗೆಲ್ಲ ಹೆಂಗೆ ಅನಿಸ್ಬಿಡ್ತಂದರೆ ಇವಾಗ ಯಪ್ಪ 1,000 ಸಬ್ಸ್ಕ್ರೈಬರು ಮತ್ತು 4,000 ವಾಚ್ ಅವರ್ ಆಗಬೇಕು. ಸೊ ಅಷ್ಟೆಲ್ಲ ಮಾಡ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಲೇಟ್ ಆದರೂ ಪರವಾಗಿಲ್ಲ, ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ 8,000 ಅಂದಿದ ತಕ್ಷಣ ನಿಜವಾಗ್ಲೂ ತುಂಬಾ ಒಂಥರ ಆಗ್ಬಿಡ್ತು. ನನಗಂತೂ ಹೆಂಗಪ್ಪ ಕಂಪ್ಲೀಟ್ ಮಾಡೋದು ಇದು ಅನ್ನೋದು ತಲೆ ಮೇಲೆ ಒಂದು ದೊಡ್ಡ ಹೊರೆನೇ ಬಿದ್ದಂಗಾಯಿತು. ಸೊ ನಾವು ಪ್ರತಿ ಸಲ ವೀಡಿಯೋ ಮಾಡಿದಾಗ ಹೇಳ್ತಾನೆ ಇರ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ವೀಡಿಯೋಸ್ಗಳನ್ನ ನೋಡಿ. ನಿಮಗೆ ಯಾವ ಥರ ವೀಡಿಯೋಸ್ಗಳು ಬೇಕು, ಎಂಟರ್ಟೈನ್ಮೆಂಟ್ ವೀಡಿಯೋಸ್ಗಳು ಬೇಕಾ, ಬಟ್ ಏನಾದರೂ ವೀಡಿಯೋಸ್ಗಳು ಬೇಕು ಅಂತಂದರೆ ಹೇಳಿ ಅಂತ ನಾವು ಹೇಳ್ತಾನೆ ಇರ್ತೀವಿ. ಸೊ ನನ್ನ ವೀಡಿಯೋಸಲ್ಲಿ ಕಮೆಂಟ್ ಯಾರೂ ಮಾಡ್ತಾಯಿಲ್ಲ. ಸೊ ಕಮೆಂಟ್ ಮಾಡಿ ಫ್ರೆಂಡ್ಸ, ಕಮೆಂಟ್ ಮಾಡಿದ್ರೆ ತಾನೇ ನಾವು ಮಾಡ್ತಿರೋದು ಹೆಂಗೆ ಬರ್ತಿದೆ ಅಂತ ನಮಗೂ ಕೂಡ ಗೊತ್ತಾಗೋದು. ಸೊ ನಮಗೆ ಗೊತ್ತಿರೋರು ಮಾತ್ರ ಕಮೆಂಟ್ ಮಾಡ್ತಾರೆ, ಇನ್ನು ನೋಡ್ತಾರೆ ಬಟ್ ಕಮೆಂಟ್ ಮಾಡಲ್ಲ ಅಷ್ಟೇ. ಮತ್ತು ಲೈಕು ಕೂಡ ಅಷ್ಟೇ. ಸೊ ಈಗ ಸ್ಟಾರ್ಟ್ ಮಾಡಿರೋದ್ರಿಂದ ಈ ಥರ ಆಗ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ ಅದು ಫ್ಯಾಕ್ಟ್ ಏನು ಅಂತ. ಸೊ ಮತ್ತು ಓಕೆ, ಇವಾಗ ರೆಡಿ ಆಗೋಣ. ನಮ್ಮ ಮನೆಯವರು ಊಟಕ್ಕೆ ಹೋಗೋಣ ಅಂತ ಹೇಳಿದ್ದಾರೆ. ಸೊ ನನ್ನ ಮಗಳಿಗೂ ಈಗ ಊಟ ಮಾಡಿಸಿ ಅವಳನ್ನ ಕರ್ಕೊಂಡು ಹೋಗಬೇಕು. ಸೊ ನಾನಂತ ಇವಾಗ ರೆಡಿ ಆಗೋಣ ಅಂತ. ಸೊ 8:15 ಬರ್ತೀನಿ ಅಂತ ಹೇಳಿದ್ದಾರೆ, ಬಾಡಿಗೆ ಹೋಗಿದ್ದಾರೆ. ಸೊ ಹೊರಡೋಣ ಫ್ರೆಂಡ್ಸ್. ನಾನಂತ ಇವಾಗ ರೆಡಿ ಆಗಿದ್ದೀನಿ. ಸೊ ಇನ್ನೇನು ನಮ್ಮ ಮನೆಯವ್ರು ಬಂದಿದ ತಕ್ಷಣ ಹೊರಡೋದಷ್ಟೇ. ಫ್ರೆಂಡ್ಸ್ ನಾನಂತ ಇವತ್ತು ತುಂಬಾ ಖುಷಿಯಾಗಿದ್ದೀನಿ. ಔಟ್ ಸೈಡ್ ಹೋಗ್ತಿದ್ದೀನಿ ಅಂತಲೇ ಖುಷಿ ಆಗ್ತಿದೆ. ಯಾಕೆ ಅಂತಂದರೆ ವಾರೆಲ್ಲ ಬರೀ ಮನೆ ಕೆಲಸ, ಬಟ್ಟೆ ತೊಳಿ, ಪಾತ್ರೆ ತೊಳಿ, ಪಾಪುನ್ ನೋಡ್ಕೊ, ಇದೇ ಆಗ್ಬಿಟ್ಟಿರುತ್ತೆ. ನಮ್ದಂತೂ ಡೈಲಿ ರೊಟೀನ್ ಇದೆ. ಸೊ ಈ ಥರ ಔಟ್ ಸೈಡ್ ಕರ್ಕೊಂಡು ಹೋಗ್ತೀನಿ ಅಂದಾಗ ಎಷ್ಟು ಖುಷಿ ಆಗಲ್ಲ ಅಲ್ವಾ? ಸೊ ನನಗಂತಲ್ಲ, ಎಲ್ಲ ಹೆಣ್ಮಕ್ಳಿಗೂ ಖುಷಿ ಆಗೇ ಆಗುತ್ತೆ. ಸೊ ಹಾಗಾಗಿ ನಾನಂತೂ ಇವಾಗ ರೆಡಿ ಆಗಿದ್ದೀನಿ. ನಮ್ಮ ಮನೆಯವ್ರು ಬಂದಿದ ತಕ್ಷಣ ಹೊರಡೋದು. ಫ್ರೆಂಡ್ಸ್ ಊಟಕ್ಕೆ ಹೊರಟಿದ್ದೀವಿ ಇವಾಗ. ಹಾಯ್ ಮಾಡ್ರಿ, ನೀವು ಹಾಯ್ ಮಾಡಿ. ಬನ್ನಿ ಹೋಗೋಣ. ಓಕೆ ಫ್ರೆಂಡ್ಸ್ ಹೊರಟ್ವಿ ಇವಾಗ. ಸೊ ಗ್ಯಾಸು ಫ್ರೆಂಡ್ಸ್ ಅಂತೂ ಹೊರಟ್ವಿ. ಸೊ ಜಾಸ್ತಿ ದೂರ ಏನೂ ಇಲ್ಲ. ನಮ್ಮ ಮನೆಯವ್ರ ಬರ್ತಡೆಗೆ ಒಂದ್ಸಲ ಹೋಟೆಲ್ಗೆ ಹೋಗಿದ್ವಲ್ಲ, ಅದೇ ಹೋಟೆಲ್ಗೆ. ನಮ್ಮ ಏರಿಯಾ ದಾಟಿ ಮೇನ್ ರೋಡ್ ಹತ್ರ ಹೋದರೆ ಸೊ ಅಲ್ಲೇ ರೋಡ್ ಸೈಡಲ್ಲೇ ಇದೆ ಹೋಟೆಲು. ಊಟ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಅಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಔಟ್ ಸೈಡ್ ಕರ್ಕೊಂಡು ಹೋಗ್ತೀನಿ ಅಂದಿದ್ರು. ಸೊ ಎಲ್ಲಿಗೆ ಅಂತಂದರೆ ಶೆಟ್ಟಳ್ಳಿ ಕರ್ಕೊಂಡು ಹೋಗ್ತೀನಿ ಅಂದಿದ್ರು. ಅದು ಕ್ಯಾನ್ಸಲ್ ಆಯಿತು ಅಂದ್ಬಿಟ್ಟು ಊಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಹೊರಟಿದ್ವಿ, ಇನ್ನೇನು ಬಂದ್ವಿ ನೋಡಿ. ಇದೇ ಹೋಟೆಲು, ಅಲ್ಲಿ ಲೈಟಿಂಗ್ಸ್ ಕಾಣ್ತಾ ಇದೆಯಲ್ಲ, ಸೊ ಇದೇ ಹೋಟೆಲು. ಸೊ ಹೋಗೋಣ ಇವಾಗ. ಸೊ ಅಪ್ಪ ಮಗಳು ಆ ಕಡೆ ಕೂತ್ಕೊಳ್ಳಿ, ನಾನು ಈ ಕಡೆ ಕೂತ್ಕೊಳ್ತೀನಿ.
ಫ್ರೆಂಡ್ಸ್, ಹೋಟೆಲ್ ಓನರು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದರು. ಸೊ ಅವಳು ಹೋಗ್ತಾನೇ ಇರಲಿಲ್ಲ. ನೀವು ಊಟ ಮಾಡಿ ಆರಾಮಾಗಿ ನಾನು ಕರ್ಕೊಂಡಿರ್ತೀನಿ ಅಂತ. ಸೊ ತುಂಬ ಹೊತ್ತಿಂದ ಪ್ರಯತ್ನ ಪಟ್ಟರು, ಹೋಗನೇ ಇಲ್ಲ. ಆಮೇಲೆ ಲಾಸ್ಟಿಗೆ ಐಸ್ ಕ್ರೀಮ್ ತಂದುಕೊಡ್ತೀನಿ ಬರ್ತೀಯಾ ಅಂತ ಅಂದು ಐಸ್ ಕ್ರೀಮ್ ತಂದುಕೊಟ್ರು ನೋಡಿ. ಆಮೇಲೆ ಹೋಗ್ತಾ ಇದ್ದಾಳೆ ಐಸ್ ಕ್ರೀಮ್ ಕೊಟ್ಟಾದಮೇಲೆ. ಸೊ ನಾವಂತೂ ಆರಾಮಾಗಿ ಊಟ ಮಾಡಿದ್ವಿ. ಅವಳು ಅಲ್ಲೇ ಕೌಂಟರ್ ಹತ್ರ ಇದ್ಲು ಆಟ ಆಡಿಕೊಂಡು. ಹಂಗಾಗಿ ಆರಾಮಾಗಿ ಊಟ ಮಾಡಿದ್ವಿ ನಾವು. ಸೊ ಇನ್ನು ನಾವಿಬ್ಬರು ಆರಾಮಾಗಿ ಊಟ ಮಾಡಿದ್ವಿ. ಅವಳಿಗೆ ಮನೆಯಿಂದನೇ ಊಟ ಮಾಡಿಸ್ಕೊಂಡು ಬಂದಿದ್ದೆ. ಸೊ ಹಂಗಾಗಿ ನಾವಿಬ್ಬರು ಊಟ ಮಾಡ್ತಾಯಿದ್ದೀವಿ ಇವಾಗ. ಸೊ ನಮ್ಮದು ಊಟ ಆಗೋ ತನಕ ಅವ್ರ ಜೊತೆನೇ ಇದ್ಲು. ಅಳ್ತಾಳೇನೋ ಅಂತ ಅಂದ್ಕೊಂಡೆ, ಬಟ್ ಅಳ್ತಾ ಇರಲಿಲ್ಲ, ಚೆನ್ನಾಗಿ ಆಟ ಆಡ್ಕೊಂಡಿದ್ಲು. ಇನ್ನು ನಾನು ನಮ್ಮ ಮನೆಯವರು ಊಟ ಮಾಡ್ತಾಯಿದ್ದೀವಿ. ಸೊ ಊಟ ತುಂಬ ಚೆನ್ನಾಗಿತ್ತು. ಬನ್ನಿ ಬನ್ನಿ ಮಮ್ಮಿ ತಗೋ. ಹೋಗೋಣ ಬರೋಲ್ಲ ನಾನು. ಗಟ್ಟೆ ಬಿಡ್ಕೋಬೇಕ ನಾವು. ಗಟ್ಟೆ ಇಟ್ಕೊ ಮಗ್ಲೆ. ಫ್ರೆಂಡ್ಸ್, ಅಂತೂ ಮನೆಗೆ ಬಂದ್ವಿ. ಸೊ ಇವಾಗ ಊಟ ಅಂತೂ ಭರ್ಜರಿ ಊಟ ಆಗಿದೆ. ಮಾತಾಡಿ ಏನಾದರೂ. ಮಲ್ಕೊಳ್ಳೋದಷ್ಟೇ ಬಾಕಿ. ಹೊಟ್ಟೆ ತುಂಬ ತಿಂದಿದ್ದೀವಿ, ಇನ್ನು ನಿದ್ದೆ ಮಾಡೋದು. ಮಗಳು ಯಾಕೋ ಮಲಗ್ತಾವಳೆ. ನಾನು ಯಾವಾಗಲೂ ಒಂದು ಡೈಲಾಗ್ ಹೇಳ್ತಿರ್ತೀನಲ್ಲ, ಸೊ ಅದನ್ನು ಹೇಳಿ. ಅದು ಅದೇ, ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಇವನ್ ಡೈಲಾಗ್ ಗೊತ್ತಲ್ಲ, ಸೇಮ್. ಹಾಂ, ಅದನ್ನು ಹೇಳಿ. ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಡೈಲಾಗ್. ಫ್ರೆಂಡ್ಸ್, ಇವ್ರನ್ನ ಮಾತಾಡೋಕ್ಕೆ ಓಡಾಡಿಸ್ತೀನಿ, ಬಟ್ ಇವರು ಮಾತಾಡ್ತಾರೆ ನನ್ನ ಹತ್ರ ಮಾತ್ರ. ಕ್ಯಾಮ್ರಾ ಮುಂದೆ ಮಾತಾಡಿ ಅಂದರೆ ಹಿಂಗೆ ಗಂಟೆಗೊಂದು ಮಾತಾಡ್ತಾರೆ ಫ್ರೆಂಡ್ಸ್. ಈಗ ಮಾತಾಡಿ ಪಟ ಅಂತ. ಗುಡ್ ನೈಟ್. ಸೊ ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಮರಿದೆ ಕಮೆಂಟ್ ಕೂಡ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ. ಸೊ ನಾಳೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್ ಮಾಡು. ಬಾಯ್ ಮೇಡಮ್.